ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಈ ಮುಂಜಾನೆ ವೇಳೆ ದೇವರು ಕೊಟ್ಟಂಥ ಆಲೋಚನೆಯನ್ನು ದೇವರ ಮಕ್ಕಳೇ ಧ್ಯಾನಿಸೋಣ. ಮತ್ತಾಯನ ಸುವಾರ್ತೆ 23:12 ವಾಕ್ಯ. ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು, ತನ್ನನ್ನು ತಗ್ಗಿಸಿಕೊಳ್ಳುವವನು ಹೆಚ್ಚಿಸಲ್ಪಡುವನು. ಆಮೇನ್. ಈ ಮುಂಜಾನೆ ವೇಳೆಯಲ್ಲಿ ದೇವರ ಮಕ್ಕಳ ಪ್ರತಿಯೊಬ್ಬರು ಈ ಒಂದು ವಾಕ್ಯ ನೋಡುವಾಗ ಒಂದು ಸಮಾಧಾನ ನಮ್ಮಲ್ಲಿ ಉಂಟಾಗುತ್ತದೆ. ಯಾಕಂದರೆ ತನ್ನನ್ನು ಹೆಚ್ಚಿಸಿಕೊಳ್ಳುವವನು ತಗ್ಗಿಸಲ್ಪಡುವನು. ಈ ದಿನದಲ್ಲಿ ದೇವರ ಮಕ್ಕಳೇ, ನಿನ್ನ ತಲೆ ತಗ್ಗಿಸುವಾಗಿ ನಿನ್ನ ಸ್ವಂತದವರು ಅಥವಾ ಕಣ್ಣೀರು ಹಾಕಿ ನಿನಗೇನು ಬರಲ್ಲ, ನಿನಗೆ ಇಷ್ಟೇ ಅಂತ ಯಾವಾಗೂ ನೀನು ತಲೆ ತಗ್ಗಿಸುವಾಕಿ ನಿನ್ನ ಕಣ್ಣೀರು ಬರೋ ಥರ ಜನ ಮಾತಾಡಿರ್ಬೋದು. ನೀನು ಇಷ್ಟೇ, ನಿನ್ನ ಕೈಲಿ ಏನೂ ಆಗಲ್ಲ ಅಂತ, ಅಥವಾ ಒಂದು ಕಂಪ್ನೀಲಿ ನಿನ್ನ ಕೆಲಸ ಬರಲ್ಲ ಹಂಗೆ ಅಂತ ನಿನ್ನ ಮೇಲಧಿಕಾರಿ ಮಾತಾಡ್ತಿರ್ಬೋದು, ಅಥವಾ ಬಂಧು ಮಿತ್ರರು, ನಿನ್ನ ಗಂಡ ಹೆಂಡತಿ ಅತ್ತೆ ಮಾವ ಯಾರೇ ಇರ್ಬೋದು, ನಿನ್ನ ತಲೆ ತಗ್ಗಿಸುವಾಗಿ ಪ್ರತಿದಿನ ನೀನು ಚುಚ್ಚಿ ಮಾತಾಡಿ ನಿನ್ನ ಹೃದಯ ನೋವಾಗಿ ಹೃದಯ ಒಡೆದೋಗೋ ಥರ ಮಾತಾಡ್ತಿರ್ಬೋದು. ದೇವರ ಮಕ್ಕಳೇ, ಈ ಮುಂಜಾನೆ ವೇಳೆ ದೇವರು ನಿನ್ನ ಬಲಪಡಿಸ್ತಾ ಇದ್ದಾರೆ. ನೀನು ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡಿರು. ನೀನು ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು. ಈ ದಿನ ಯಾರು ನಿನ್ನ ಕಣ್ಣೀರು ಹಾಕ್ತಾರೆ, ಯಾರು ನಿನ್ನನ್ನು ಅಪಮಾನ ಪಡಿಸ್ತಾ ಇದ್ದಾರೆ, ಯಾರು ನಿನಗೆ ವೇದನೆ ಮಾಡ್ತಾ ಇದ್ದಾರೆ, ಅವರ ಮೊದಲು ದೇವರಿನ ತಲೆ ಸನ್ಮಾನಿಸುವಾಗ ದೇವ್ರು ಮಾರ್ಪಡಿಸುವ ಸಮಯ ಹತ್ರ ಬರ್ತಾ ಇದೆ. ನೀನು ಎಲ್ಲಿ ತಲೆ ತಗ್ಗಿಸುತ್ತೀಯೋ ಅಲ್ಲೇ ತಲೆ ಎತ್ತುವಾಗಿ ದೇವ್ರು ಮಾರ್ಪಡಿಸ್ತಾ ಇದ್ದಾರೆ. ನೀನು ಒಂದು ಗ್ರಾಮಕ್ಕೆ ದೇವ್ರು ಕರ್ಕೊಂಡು ಹೋಗಿದ್ದಾರೆ, ಒಂದು ಊರಿಗೆ ದೇವ್ರು ಕರ್ಕೊಂಡು ಹೋಗಿದ್ದಾರೆ ಅಂದರೆ ಸುಮ್ಮನೆ ದೇವ್ರು ಕರ್ಕೊಂಡು ಹೋಗಿರಲ್ಲ. ನೀನು ಅನ್ಕೊಬೋದು, ದೇವರೇ ನಾನು ಯಾಕಾಗಿ ಇಲ್ಲಿ ಬಂದಿದ್ದೇನೆ, ಯಾಕಾಗಿ ನಾನು ಜೀವಿಸಿದ್ದೇನೆ, ಯಾಕಾಗಿ ಬದುಕಿದ್ದೇನೆ. ನಿನ್ನ ಮುಖಾಂತರ ದೇವ್ರು ಮಾಡುವಂಥ ಕಾರ್ಯ ಅಲ್ಲಿದೆ. ಅದಕ್ಕಾಗಿ ದೇವರ ಸನ್ನಿಧಿ ತಗ್ಗಿಸಿಕೊಂಡಿರು. ಗೋಳಾಡೋದು ಬೇಕಿಲ್ಲ, ಗುಣಗುಟ್ಟೋದು ಬೇಕಿಲ್ಲ, ಕಣ್ಣೀರು ಹಾಕೋದು ಬೇಕಿಲ್ಲ. ದೇವ್ರು ಈ ಮುಂಜಾನೆ ವೇಳ್ತಾರೋ, ಈ ಮುಂಜಾನೆ ವೇಳೆ ಅನೇಕರು ನಿನ್ನನ್ನು ಗೋಳಾಡ್ತಿರ್ಬೋದು, ಅನೇಕರು ನಿನ್ನ ವಿರುದ್ಧವಾಗಿ ಮಾತಾಡಿ ಅವ್ರು ಹೆಚ್ಚಿಸ್ಕೊತಾರೋ. ಅದಕ್ಕಾಗಿ ದೇವ್ರ ವಾಕ್ಯ ತನ್ನನ್ನು ಹೆಚ್ಚಿಸಿಕೊಳ್ಳುವನು ತಗ್ಗಿಸಲ್ಪಡುವನು. ಈ ದಿನ ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ವಿರುದ್ಧವಾಗಿ ಯಾರು ಹೆಚ್ಚಿಸ್ಕೊತಾ ಇರ್ಬೋದು, ನೀನು ದೇವ್ರಿಗೆ ಸ್ತೋತ್ರ ಮಾಡು. ನೀನು ತಗ್ಗಿಸಿಕೊಂಡಿರು. ನೀನು ಏನು ಮಾತಾಡೋಕ್ಕೋಗ್ಬೇಡ, ಯಾರ ವಿರುದ್ಧವಾಗಿ ಏನು ಮಾತಾಡೋಕ್ಕೋಗ್ಬೇಡ. ಯಾಕೆಂದರೆ ನಿನ್ನ ಸಂಗಡ ತಂದೆಯ ದೇವರಿದ್ದಾನೆ. ಎಂಥ ಶೋಧನೆ ಬರ್ಬೋದು, ಕಷ್ಟ ಬರ್ಬೋದು, ಅಪಮಾನ ಬರ್ಬೋದು, ನಿನ್ನ ಕಣ್ಣೀರು ಹಾಕ್ಬೋದು, ನಿನ್ನ ಕಣ್ಣೀರು ಒರೆಸುವ ತನ್ನ ಪಕ್ಕದಲ್ಲೇ ಇದ್ದಾನೆ. ಹಲ್ಲೆಲೂಯಾ, ಸ್ತೋತ್ರ. ಈ ಮುಂಜಾನೆ ವೇಳೆ ದೇವರ ಮಕ್ಕಳೇ, ಯೋಸೇಫನ ಜೀವಿತ ನೋಡುವುದಾದರೆ ಸ್ವಂತದವರು ಅವನ್ನ ಮಾರಾಕ್ಬಿಟ್ರು, ಸುಳ್ಳಪ್ಪ ಅಂತ ಹಾಕಿ ಜೈಲಿಗೆ ಹಾಕಿದ್ರು. ಅವನ ಪರಿಸ್ಥಿತಿನ ನೋಡುವುದಾದರೆ ಅವನು ಬಂದಿರುವಂಥ ಪರಿಸ್ಥಿತಿ ನಮ್ಗೆ ಸ್ವಲ್ಪನೂ ಸಹ ಬಂದಿಲ್ಲ. ಅವನ ಆ ಸಂದರ್ಭದಲ್ಲಿ ಎಂಥ ಪರಿಸ್ಥಿತಿ ಬಂದು ಸಹ ದೇವರ ಸರಿ ತಗ್ಗಿಸಿಕೊಂಡಿದ್ದ. ಕಡೆದಾಗಿ ಪ್ರಧಾನ ಮಂತ್ರಿಯಾಗಿ ದೇವರು ಮಾರ್ಪಡಿಸಿದ್ರು. ಈ ಮುಂಜಾನೆ ವೇಳೆ ದೇವರ ಮಗುವೆ, ನಿನ್ನ ಜೀವಿತದಲ್ಲಿ ಎಂಥ ತಲೆ ತಗ್ಗಿಸುವಂಥ ಕಾರ್ಯ ಬಂದಿರ್ಬೋದು. ಜನಗಳು ನಿನ್ನ ಕಣ್ಣೀರು ಹಾಕಿ ಚುಚ್ಚಿ ಅಪಮಾನ ಪಡಿಸಿ ನಿನಗೆ ವೇದನೆ ಪಡಿಸ್ತಾ ಇರ್ಬೋದು. ನೀನು ಧೈರ್ಯದಿಂದರು ದೇವರ ಸನ್ನಿಧಿ ತಗ್ಗಿಸಿಕೊಂಡಿರು. ದೇವರಿನ ತಕ್ಕ ಸಮಯಕ್ಕೆ ಹೆಚ್ಚಿಸಲ್ಪಡುವಾಗ ದೇವರು ಮಾರ್ಪಡಿಸ್ತಾರೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ದೇವರ ಮಗುವೆ, ನಿನ್ನ ಕಣ್ಣೀರಿಂದ ಇರೋದಕ್ಕಾಗಿ ದೇವ್ರು ನಿನ್ನ ಕರೆದಿಲ್ಲ, ನಿನ್ನ ಗೋಳು ಆಡೋದಕ್ಕಾಗಿ ದೇವ್ರು ನಿನ್ನ ಕರೆದಿಲ್ಲ. ಒಬ್ಬರು ನಿನ್ನನ್ನು ಅಪಮಾನ ಪಡಿಸ್ತಾ ಇದ್ರೆ ದೇವರು ನಿನ್ನನ್ನು ಅಪಮಾನ ಆಗಲಿ ಅಂತ ದೇವ್ರು ನಿನ್ನ ಕರೆದಿಲ್ಲ. ದೇವರ ಮಕ್ಕಳೇ, ನೀನು ಈ ದಿನದಲ್ಲಿ ನಿನ್ಗೆ ಯಾರು ಏನೇ ಅನ್ಬೋದು, ನೀನು ಸಮಾಧಾನದಿಂದಿರು, ತಗ್ಗಿಸಿಕೊಂಡಿರು. ಅವ್ರು ಈ ದಿನ ಇದು ಆಪೋಸಿಟ್ ಇರೋರು ನಿನ್ನ ವಿರುದ್ಧವಾಗಿ ಎಷ್ಟೇ ಹೆಚ್ಚಿಗೆ ಅವ್ರಿಗವ್ರು ಹೆಚ್ಚಿಸ್ಕೊಂಡು ಮಾತಾಡಿದಿರ್ಬೋದು. ಆದರೂ ಮುಂದೊಂದು ದಿನ ಸಮಯ ಇದೆ ದೇವರ ಮಕ್ಕಳೇ. ಅದಕ್ಕಾಗಿ ಯಾರ್ಯಾರು ತನ್ನನ್ನು ಹೆಚ್ಚಿಸಿಕೊಳ್ತಾರೋ ಅವ್ರು ತಗ್ಗಿಸಲ್ಪಡೋರು, ಆ ಸಮಯ ಹತ್ರ ಇದೆ. ಅದಕ್ಕಾಗಿ ನೀನೊಂದೇ ನಿನ್ನ ತೀರ್ಮಾನ, ನಾನು ದೇವರು ತಗ್ಗಿಸಿಕೊಂಡಿದ್ದೇನೆ. ದೇವರು ಎಲ್ಲವರು ನೋಡುವಾತನಾಗಿದ್ದಾನೆ, ದೇವರು ಎಲ್ಲರೂ ತಿಳಿದಿರುವಾತನಾಗಿದ್ದಾನೆ. ಅದಕ್ಕಾಗಿ ತನ್ನನ್ನು ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು. ಈ ದಿನ ನೀನು ತಗ್ಗಿಸಿಕೊಂಡಿರುವುದೇ ಆದರೆ ನಿನ್ನ ಜೀವಿತದಲ್ಲಿ ದೇವರು ಈ ಮುಂಜಾನೆ ವೇಳೆಯಲ್ಲಿ ಕಾರ್ಯ ಮಾಡಲು ಸಿದ್ಧವಾಗಿದ್ದಾನೆ. ಈಗೋ ನಾನು ಬಾಗಿಲು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ, ಈ ದಿನ ಹೃದಯವೆಂಬ ಬಾಗಿಲು ತೆರೆಯುವುದೇ ಆದರೆ ಪರಲೋಕದ ಸಿಂಹಾಸನದಿಂದ ಆತನು ಇಳಿದು ಬಂದು ನಿನ್ನ ಸನ್ನಿಧಿಯಲ್ಲಿ, ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಜೀವಿತದಲ್ಲಿ ಆತನು ಬರುವಾತನಾಗಿದ್ದಾನೆ. ಯಾವಾಗ ನೀನು ದೇವರ ಸನ್ನಿಧಿ ತಗ್ಗಿಸಿಕೊಂಡಿರುವುದಾಗಿ ಮಾತ್ರ, ನೀನು ದೇವರ ಸನ್ನಿಧಿಯಲ್ಲಿ ತಗ್ಗಿಸಿಕೊಂಡು ಇರುವುದೇ ಆದರೆ ಆತ ನಿನ್ನ ಸಂಗಡ ಬಂದು ನಿನಗೆ ಎದುರಾಗಿ ಕಲ್ಪಿಸೋ ಯಾವ ಆಯುಧ ಜಯಿಸೋದಿಲ್ಲ. ನಿನ್ನ ವಿರುದ್ಧವಾಗಿ ಶತ್ರುವಾದವನು ಏನೇ ಕುತಂತ್ರ ಮಾಡುವುದು, ಅವೆಲ್ಲದರಿಂದ ನಿನಗೆ ಜಯವನ್ನು ಕೊಟ್ಟು ನಿನ್ನನ್ನು ಬಲಪಡಿಸಿ ನಿನ್ನ ನಡೆಸುವಾತನಾಗಿದ್ದಾನೆ. ಅದಕ್ಕಾಗಿ ಈ ಮುಂಜಾನೆ ವೇಳೆ ಒಂದೇ ನಮ್ಮ ತೀರ್ಮಾನ, ನಾವು ದೇವರ ಸರಿ ತಗ್ಗಿಸಿಕೊಂಡಿರೋಣ. ಆಗ ಆತನ ತಗ್ಗಿಸಿಕೊಳ್ಳುವನು ಹೆಚ್ಚಿಸಲ್ಪಡುವನು. ದೇವರು ತಕ್ಕ ಸಮಯಕ್ಕೆ ನನ್ನ ಮೇಲಕ್ಕೆತ್ತಿ ಆತನ ಚಿತ್ತದ ಪ್ರಕಾರ, ಆತನ ಆಲೋಚನೆ ಪ್ರಕಾರ ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಆಮೇನ್. ಈ ಒಂದು ವಾಕ್ಯ ಮುಖದ ದೇವರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಆಮೇನ್.